ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕುಂದಾಪುರದ ಕುಂದೇಶ್ವರ ರಸ್ತೆಯಲ್ಲಿರೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇವತ್ತು ಹೋಗಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಗೆ ತಮ್ಮ 4ನೇ ಜನ್ಮದಲ್ಲಿ ಭೂಮಿಯಲ್ಲಿ ಅವತಾರವನ್ನು ಪಡೆದರು ಅಂತ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಶಂಕುಕರ್ಣ ಎಂಬುದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಅವತಾರ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಶಂಕುಕರ್ಣನು ಬ್ರಹ್ಮದೇವರ ಶ್ರೇಷ್ಠ ದಾಸನಾಗಿದ್ದರು. ಪ್ರತಿದಿನ ದೇವರನ್ನು ಆರಾಧಿಸಲು ತುಂಬಿದ ಪುಷ್ಪಗಳನ್ನು ತಂದಿಡುವ ಕೆಲಸ ಅವರದು. ಒಂದು ದಿನ ಅವರು ಹೂಗಳನ್ನು ತಡವಾಗಿ ತಂದರು. ಇದರಿಂದಾಗಿ ದೇವರ ಪೂಜೆ ಸ್ವಲ್ಪ ತಡವಾಯಿತು. ಇದರಿಂದ ಬ್ರಹ್ಮನು ಸಿಟ್ಟುಗೊಂಡು ಅವರಿಗೆ ಭೂಲೋಕದಲ್ಲಿ ಜನ್ಮ ಪಡೆಯಬೇಕೆಂದು ಶಾಪ ಕೊಟ್ಟರು. ಆ ಶಾಪವೇ ಕಾರಣವಾಗಿ ಮೊದಲ ಜನ್ಮದಲ್ಲಿ ಪ್ರಹ್ಲಾದ, 2ನೇ ಜನ್ಮದಲ್ಲಿ ಬಲಿ ಚಕ್ರವರ್ತಿ, 3ನೇ ಜನ್ಮದಲ್ಲಿ ವ್ಯಾಸರಾಜ ತೀರ್ಥರು, 4ನೇ ಜನ್ಮದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರು. ಹಾಗಾಗಿ ಶಂಕುಕರ್ಣನು ಇವರ ಮೂಲ ಅವತಾರ. ಉಳಿದವು ಅವರು ಭೂಮಿಯಲ್ಲಿ ಪಡೆದ 4 ಪ್ರಸಿದ್ಧ ಅವತಾರಗಳು. ಇವರು ಹಿರಣ್ಯಕಶಿಪು ಎಂಬ ರಾಕ್ಷಸರಾಜನ ಮಗ. ತಂದೆ ವಿಷ್ಣುವನ್ನು ದ್ವೇಷಿಸುತ್ತಿದ್ದರೂ ಪ್ರಹ್ಲಾದನು ನರಹರಿಯ ಭಕ್ತ. ತಂದೆ ಎಷ್ಟೇ ಯಾತನೆ ಕೊಟ್ಟರೂ ವಿಷ್ಣುವಿನ ನಾಮ ಜಪವನ್ನು ಬಿಟ್ಟಿರಲಿಲ್ಲ. ಕೊನೆಗೆ ನರಸಿಂಹಸ್ವಾಮಿ ಪ್ರತ್ಯಕ್ಷವಾಗಿ ಪ್ರಹ್ಲಾದನನ್ನು ರಕ್ಷಿಸಿದರು. ಈ ಸತ್ಯಯುಗದಲ್ಲಿ ಅವರು ಅಚಲ ಭಕ್ತಿಗೆ ಆದರ್ಶವಾಗಿದ್ದರು. ಮಹಾಬಲಿ, ಮಹಾದಾನಶೂರ, ಸತ್ಯವ್ರತ ರಾಜ, ಎಲ್ಲ ಲೋಕಗಳ ಮೇಲೆಯೂ ಆಳುತ್ತಿದ್ದ. ವಿಷ್ಣುವಿನ ವಾಮನ ಅವತಾರ ಬಂದಾಗ 3 ಹೆಜ್ಜೆ ಭೂಮಿ ಬೇಡಿದರು. ವಾಮನನು ವಿಶ್ವವನ್ನೇ ಆವರಿಸಿದಾಗ ತನ್ನ ತಲೆಯ ಮೇಲೆ ಹೆಜ್ಜೆ ಇಡಲು ಅರ್ಪಿಸಿದ. ಈ ಜನ್ಮದಲ್ಲಿ ಅವರು ದಾನಶೀಲತೆ ಮತ್ತು ಸತ್ಯ ಪ್ರಾಮಾಣಿಕತೆಗೆ ಉದಾಹರಣೆಯಾಗಿದ್ದರು. ವಿಜಯನಗರ ಸಾಮ್ರಾಜ್ಯದ ರಾಜಗುರು ಶ್ರೀ ಕೃಷ್ಣದೇವರಾಯನಿಗೂ ಆಶ್ರಯ ನೀಡಿದವರು. ಅನೇಕ ಶಿಷ್ಯರನ್ನು, ವಿಶೇಷವಾಗಿ ಪುರಂದರದಾಸ, ಕನಕದಾಸರನ್ನು ಉತ್ತೇಜಿಸಿ ಹರಿದಾಸ ಪರಂಪರೆಯನ್ನು ಹರಡಿಸಿದರು. ಈ ಜನ್ಮದಲ್ಲಿ ಅವರು ಜ್ಞಾನ ಮತ್ತು ಧರ್ಮ ಪ್ರಚಾರಕ್ಕೆ ಸಂಕೇತವಾಗಿದ್ದರು. ಇವರ ಮೂಲ ಹೆಸರು ವೆಂಕಟನಾಥಾಚಾರ್ಯ. ವಿದ್ವಾಂಸ, ಕವಿಯೂ ಆಗಿದ್ದ ಅವರು ನಂತರ ಸನ್ಯಾಸ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರಾದರು. ಮನುಷ್ಯರಿಗೆ ದಯಾಮಯಿ, ಭಕ್ತರ ಕಷ್ಟಗಳನ್ನು ಪರಿಹರಿಸುವವರು. ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಪಡೆದ ನಂತರವೂ ಇಂದಿಗೂ ಭಕ್ತರ ಪ್ರಾರ್ಥನೆಗೆ ಪ್ರತಿಕ್ರಿಯಿಸುತ್ತಿದ್ದಾರೆಂದು ನಂಬಿಕೆ ಇದೆ. ಈ ಜನ್ಮದಲ್ಲಿ ಅವರು ದಯೆ, ಅನುಗ್ರಹ ಮತ್ತು ರಕ್ಷಣೆಗೆ ಪ್ರತೀಕ ಆಗಿದ್ದರು. ಮಂತ್ರದಿಂದ ಕೂಡಿದ ಅಕ್ಷತೆ ಮಂತ್ರಾಕ್ಷತೆ. ಈ ಮಂತ್ರಾಕ್ಷತೆಯನ್ನು ಜೊತೆಗೆ ಇಟ್ಟುಕೊಂಡರೆ ನಮಗೆ ಯಾವುದೇ ತರಹದ ಬಾಧೆಗಳು ಬರುವುದಿಲ್ಲ. ಹಾಗೆ ಕೆಟ್ಟ ಆಲೋಚನೆಗಳು ಕೂಡ ನಮಗೆ ಬರುವುದಿಲ್ಲ. ಕಾರಣ ಇಷ್ಟೇ, ರಾಯರ ಒಳಗಿರುವ ಮಧ್ವಾಚಾರ್ಯರು, ಮಧ್ವಾಚಾರ್ಯರ ಒಳಗಿರುವ ನಮ್ಮ ರಾಮಚಂದ್ರ ದೇವರು, ಇವರೆಲ್ಲರಿಗೂ ಪೂಜೆ ಮಾಡಿದ ಮಂತ್ರಾಕ್ಷತೆ ಅದು. ಹಾಗಾಗಿ ಈ ಮಂತ್ರದಿಂದ ಕೂಡಿದ ಅಕ್ಷತೆ ನಮಗೆ ಶುಭದ ಲಕ್ಷಣವಾಗಿರುತ್ತದೆ.